ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಪಾವತಿದಾರರಿಗೆ ಗೃಹಲಕ್ಷ್ಮಿ ಯಾಕೆ ಅಂದಿದ್ದಾರೆ ಕೈ ಎಂಎಲ್ಸಿ. ನಿಮಗೆ ಈಗ ಐಟಿ ಪಾವತಿದಾರರ ನೆನಪಾಗಿದೆಯಾ? ನೋಡಿ, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಪಾವತಿದಾರರಿಗೆ ಗೃಹಲಕ್ಷ್ಮಿ ಯಾಕೆ ಅಂತ ಕೈ ಎಂಎಲ್ಸಿ ಒಬ್ಬರು ಹೇಳಿದ್ದಾರೆ. ನಿಮಗೆ ಈಗ ಐಟಿ ಪಾವತಿದಾರರ ನೆನಪಾಗಿದೆಯಾ? ನಿಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕತ್ತೆ ಕಾಯ್ತಾ ಇದೆಯಾ? ಇದು ನಿಮ್ಮ ಸರ್ಕಾರದ ವೈಫಲ್ಯ. ಹಣ ಕ್ರೋಢೀಕರಿಸಲು ಒಂದೊಂದಕ್ಕೆ ಕತ್ತರಿ ಹಾಕ್ತಾ ಇದ್ದಾರೆ. ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಗ್ಯಾರಂಟಿ ಅನುಷ್ಠಾನದ ಉಪಾಧ್ಯಕ್ಷರಾಗಿರತಕ್ಕಂಥ ನಮ್ಮ ಕಾಂಗ್ರೆಸ್ ಎಂಎಲ್ಸಿ ಅವರ ಹೇಳಿಕೆಯನ್ನು ನಾನು ಗಮನಿಸ್ತಾ ಇದ್ದೆ. 1.5 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಇದ್ದಾರೆ. ಅವ್ರಿಗೆ ಯಾಕೆ ಗೃಹಲಕ್ಷ್ಮಿಯನ್ನ ಕೊಡಬೇಕು? ಅದನ್ನ ಕಟ್ ಮಾಡಿದ್ರೆ ಸುಮಾರು 60-70 ಕೋಟಿ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಬಹುಶಃ ಅವ್ರು ಮರ್ತಿರ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಇವತ್ತು ನೆನಪು ಮಾಡ್ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಕಾಕಾ ಪಾಟೀಲ್ ನಿನ್ನ ಹೆಂಡತಿಗೂ ಫ್ರೀ, ಮಾದೇವಪ್ಪ ನಿನ್ನ ಹೆಂಡತಿಗೂ ಫ್ರೀ ಅಂತ ಹೇಳಿಕೆ ಕೊಟ್ಟಿರ್ತಕ್ಕಂಥವ್ರು ಯಾರು ಚುನಾವಣೆ ಸಂದರ್ಭದಲ್ಲಿ? ಈಗ ಇನ್ಕಮ್ ಟ್ಯಾಕ್ಸ್ ಪೇಯರ್ಸು ತೆರಿಗೆ ಕಟ್ತಾ ಇದ್ದಾರೆ. ಇವೆಲ್ಲ ನೆನಪಾಗ್ತಿದೆ ನಿಮಗೆ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ. ಕೆಲವು ಕಡೆ ಅಕ್ರಮಗಳಾಗಿದೆ ಅಂತೇಳಿ ಏನ್ ಕತ್ತೆ ಕಾಯ್ತಾ ಇದ್ದಾರೆ ನಿಮ್ ಗ್ಯಾರಂಟಿ ಅಧ್ಯಕ್ಷರುಗಳು. ರಾಜ್ಯ ಮಟ್ಟದಲ್ಲಿ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರು ಮಾಡಿದ್ದೀರಿ, ಉಪಾಧ್ಯಕ್ಷರು ಮಾಡಿದ್ದೀರಿ, ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದೀರಿ, ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಅಧ್ಯಕ್ಷರು ಮಾಡಿದ್ದೀರಿ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಮಾಡಿದ್ದೀರಿ. ಏನ್ ಕತ್ತೆ ಕಾಯ್ತಾ ಇದಾರೆ ಇವರು? ಸರ್ಕಾರಕ್ಕೆ ಹೊರೆ ಆಗ್ತದೆ ಅಂತೇಳಿ ಇವರು ಕೂತ್ಕೊಂಡು ಏನ್ ಮಾಡ್ತಾ ಇದ್ರು? ಇವ್ರಿಗೆ ಕಚೇರಿಯನ್ನು ಕೊಟ್ಟಿದ್ದೀರಿ, 100 ಕೋಟಿ ರೂಪಾಯಿ ಸರ್ಕಾರದಿಂದ ಖಜಾನೆಯಿಂದ ಸಂಬಳ ಕೊಡ್ತಾ ಇದ್ದೀರಿ. ಇವತ್ತು ಎಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದೀರಾ ನೀವು. ಇದು ನಿಮ್ಮ ಸರ್ಕಾರದ ವೈಫಲ್ಯ. ಈಗ ನಿಮ್ಮ ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಒಂದೊಂದೇ ನೆಪ ಒಡ್ಡಿ ಇವತ್ತು ಕತ್ರಿ ಆಗ್ತಕ್ಕಂಥ ಕೆಲಸಕ್ಕೆ ನೀವೇನು ಇಳಿದಿದ್ದೀರಿ. ಗ್ಯಾರಂಟಿ ಅನುಷ್ಠಾನದ ಉಪಾಧ್ಯಕ್ಷರಾಗಿರತಕ್ಕಂಥ ನಮ್ಮ ಕಾಂಗ್ರೆಸ್ ಎಂಎಲ್ಸಿ